ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಅನು ಪಾಕಶಾಲೆಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾನು ಚಿಕನ್ ಕಬಾಬ್ ರೆಸಿಪಿನ ಹೇಳ್ತಾ ಇದ್ದೀನಿ ರೀ. ನೋಡಿರಿ, ವೇರಿ ಟೇಸ್ಟಿ ಆ್ಯಂಡ್ ಜ್ಯೂಸಿ ಆದಂತಹ, ಮೇಲೆ ಕ್ರಿಸ್ಪಿ ರೀ, ಒಳಗೆ ಎಕ್ದಮ್ ಸಾಫ್ಟ್ ಆ್ಯಂಡ್ ಜ್ಯೂಸಿ ಆದಂತಹ ಚಿಕನ್ ಕಬಾಬ್ ರೆಸಿಪಿ. ಇದಕ್ಕೆ ಯಾವುದೇ ಥರ ಅಡಿಷನಲ್ ಕಲರ್ ಇಲ್ಲ, ಏನಿಲ್ಲ. ನ್ಯಾಚುರಲ್ ಆಗಿ ನಾವು ಮಾಡುವಂತಹ ಚಿಕನ್ ಕಬಾಬ್ ರೆಸಿಪಿನ. ಈ ರೆಸಿಪಿನ ಹೇಗೆ ಮಾಡೋದಂತ ಹೇಳ್ತೀನಿ ರೀ. ನೀವು ಮನೆಯೊಳಗೆ ಮಾಡ್ಕೊಳ್ರಿ. ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ ಭಾಳ ಇಷ್ಟ ಆಗ್ತಾವೆ ರೀ. ಇದು ಮಾಡೋದು ಹೇಗಂತೇಳಿ ನೋಡೋಣ ಬನ್ನಿರಿ. ನೋಡಿರಿ, ನಾನು ಒಂದು ಬೌಲ್ ಒಳಗೆ ಚಿಕನ್ ತೊಗೊಂಡಿದ್ದೀನಿ ರೀ. ಇದೊಂದು ಪಾವು ಕೆ ಜಿ ಚಿಕನ್ ಐತ್ರಿ, ಅಂದರೆ 250 ಗ್ರಾಮ್ ಚಿಕನ್ ಐತ್ರಿ. ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ರೀ. ಇದಕ್ಕೆ ಹಸಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ರೀ. ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ಕಿಚನ್ ಕಿಂಗ್ ಮಸಾಲ ರೀ. ಇದು 1 ಟೀ ಸ್ಪೂನ್ ಕಿಚನ್ ಕಿಂಗ್ ಮಸಾಲ ಹಾಕಿದ್ದೀನಿ ರೀ. 1 ಟೀ ಸ್ಪೂನ್ ಜೀರಾ ಪೌಡ್ರ್ ರೀ. ಹುರಿದು ಜೀರಿಗೆನ ಪುಡಿ ಮಾಡಿ ಇಟ್ಟಿದ್ದೆ ರೀ, ಅದನ್ನು ಹಾಕಿದ್ದೀನಿ ರೀ. ಆಮೇಲೆ 1 ಟೀ ಸ್ಪೂನ್ ಕಾಳು ಮೆಣಸು ಪೌಡ್ರ್ ರೀ. ಇದನ್ನು ಸೇರಿಸ್ಕೊಂಬಿಟ್ಟೇನಿ ರೀ. ಇದಕ್ಕೆ 1 ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ರೀ. ಅವಿಶ್ ಕಾಳು ಪುಡಿ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರೀ. ಮೇಲೆ ಒಂದು 4 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡೇನಿ ರೀ. ಆಮೇಲೆ 1 ಟೀ ಸ್ಪೂನ್ ಒಣ ಖಾರದ ಪುಡಿ ಹಾಕಿದ್ದೀನಿ ರೀ. ಈಗ ಒಂದು ಎಗ್ ಒಡೆದು ಹಾಕ್ಬಿಡಣ ರೀ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಎಗ್ ಸೇರಿಸಿದ್ದೀನಿ ರೀ. ಸ್ವಲ್ಪ ಉಪ್ಪು ಹಾಕ್ಕೊಂಡಿಲ್ಲ ರೀ, ನಾನು ಉಪ್ಪು ಹಾಕ್ಬಿಡ್ತೀನಿ. ಈಗ ಇದು 1 ಟೀ ಸ್ಪೂನ್ ಸಾಲ್ಟ್ ಹಾಕ್ಕೊಂಡೇನಿ ರೀ. ರುಚಿಗೆ ನೋಡಿ ಹಾಕ್ಕೊಡ್ರಿ ನೀವು. ಹಾಕಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಫಸ್ಟ್ ಚೆನ್ನಾಗಿ ಎಲ್ಲ ಕೈ ಆಡಿಸ್ಕೊಂಡ್ಬಿಟ್ವಿ ಅಂತಂದ್ರೆ ಅದಕ್ಕೆಲ್ಲ ಕೋಟಿಂಗ್ ಆಗುತ್ತೆ ರೀ. ಎಗ್ ಕೋಟಿಂಗ್ ಆದ ತಕ್ಷಣ ಇದಕ್ಕೆ ನಾವು ಏನು ಮಾಡ್ಬೇಕು ರೀ, ಹಿಟ್ಟು ಸೇರಿಸ್ಕೋಬೇಕು ರೀ. ಒಂದು 2 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಸೇರಿಸಿದ್ದೀನಿ ರೀ. 2 ಟೀ ಸ್ಪೂನ್ ಕಾರ್ನ್ಫ್ಲೋರ್ನ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಮಗೇನು ಕಡಿಮೆ ಅನ್ಸಿದ್ರೆ, ಹಿಟ್ಟು ಕಡಿಮೆ ಅನ್ಸಿದ್ರೆ ಅಷ್ಟೇ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ರೀ. 1 ಟೀ ಸ್ಪೂನ್ ಮೈದಾ ಹಿಟ್ಟು ಹಾಕಿದ್ದೀನಿ ರೀ ನನಗೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಇಟ್ಬಿಡೋಣ ರೀ ಮ್ಯಾರಿನೇಟ್ ಹಾಕಕ್ಕೆ. ಅಂದರೆ ಸ್ವಲ್ಪ ಟೇಸ್ಟ್ ಇದನ್ನು ಇನ್ಹ್ಯಾನ್ಸ್ ಆಕೈತೆ ರೀ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5ರಿಂದ 10 ನಿಮಿಷ ಬಿಟ್ಬಿಡೋಣ ರೀ. ನೋಡಿರಿ, ಈಗ ಎಲ್ಲ ಮ್ಯಾರಿನೇಟ್ ಆಗೈತಿ. ಇಲ್ಲೊಂದು ಕಡಾಯಿ ಒಳಗೆ ನಾನು ಎಣ್ಣೆ ಕಾಯಕ್ಕೆ ಹಾಕಿದ್ದೀನಿ ರೀ. ಅವು ಕಬಾಬ್ ಡೀಪ್ ಆಗುವಷ್ಟು ಹಾಕ್ಕೊಳ್ರಿ. ಚೆನ್ನಾಗಿ ಅದಕ್ಕೆ ಕೋಟಿಂಗ್ ಹಚ್ಕೊಂತನೇ ಎಣ್ಣೆ ಒಳಗೆ ಮೀಡಿಯಮ್ ಫ್ಲೇಮ್ ಒಳಗೆ ಎಣ್ಣೆ ಕಾಯಿಸ್ಕೊಂಡು ಫ್ರೈ ಮಾಡ್ಕೊಳ್ರಿ. ಇದನ್ನು ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡೋಣ ರೀ. ಹಾಕಿದ ತಕ್ಷಣ ಕೈ ಆಡಿಸ್ಬಿಡ್ಬೇಡ್ರಿ. ಚೆನ್ನಾಗಿ ಕೈ ಆಡಿಸ್ಕೊತಾನೆ ಫ್ರೈ ಮಾಡಿರಿ. ಇವ್ನು ಸ್ವಲ್ಪ ಹಾಕಿದ ತಕ್ಷಣ ಕೈ ಆಡಿಸ್ಬೇಡ ಅಂತ ಹೇಳಿದ್ನಿಲ್ಲ ರೀ ನಿಮ್ಗೆ. ಯಾಕಂದ್ರೆ ಎಲ್ಲನೂ ಅದಕ್ಕೆ ಮೇಲಿನ ಕೋಟಿಂಗ್ ಏನಾಗ್ಬಿಡುತ್ತೆ ರೀ, ಬಿಟ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊತ ಕೈ ಆಡಿಸಿ ಫ್ರೈ ಮಾಡಿರಿ. ಈಗ ನೋಡಿರಿ, ಈಗ ನಾನು ಇವನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡೀನಿ. ಈಗ ಇವನ್ನ ತೆಗೆದೀನಿ ರೀ. ಒಂದು ಪ್ಲೇಟ್ ಒಳಗೆ ತಗೊಂಬಿಡೋಣ ರೀ. ಇನ್ನು ಉಳಿದಂಥ ಕಬಾಬ್ನ ಮತ್ತೆ ಹಾಕ್ಕೊಂಡಿದ್ದೀನಿ ರೀ. ಹಾಕ್ಕೊಂಡು ಇವನ್ನ ಮತ್ತು ಸೇಮ್ ಪ್ರೊಸೀಜರ್ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಇವು ಅದೇ ಥರ ಫ್ರೈ ಆದಮೇಲೆ ಇವನು ಪ್ಲೇಟ್ ಒಳಗೆ ತೆಗೀನಿ. ತೆಗೆದು ಮತ್ತೊಂದು 2 ನಿಮಿಷ ಬಿಟ್ಟು ರಿಟರ್ನ್ ಮತ್ತೆ ಫ್ರೈ ಮಾಡೋಣ ರೀ ಇವನು. ಯಾಕಂತ ಹೇಳಿದ್ರೆ, ಇವು ಚಿಕನ್ ಏನಿರ್ತೈತಲ್ಲ ರೀ, ತನ್ನ ಒಳಗಿದ್ದಂತಹ ನೀರನ್ನ ರಿಡ್ಯೂಸ್ ಮಾಡ್ತಿರ್ತೈತೆ ರೀ. ಹೀಟಿಗೆ ನೀರನ್ನ ರಿಡ್ಯೂಸ್ ಮಾಡ್ತಿರ್ತೈತಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ರಿಟರ್ನ್ ಫ್ರೈ ಮಾಡಿದ್ರೆ ಭಾಳ ಕ್ರಿಸ್ಪಿ ಆಕ್ಕವ್ರಿ. ಅದಕ್ಕೊಂದೆರಡು ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡತ್ತೀನಿ ರೀ. ಈಗ ಇವನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ರೀ. ನನ್ನ ಮಗ ಮಾಡ್ಕೊತಾನೆ ಒಂದು 2-3 ಪೀಸ್ ತೊಗೊಂಡು ತಿಂದ ರೀ. ಮಮ್ಮಿ ಮಸ್ತಾಗ್ಯಾವ ಮಮ್ಮಿ, ಭಾರಿ ಟೇಸ್ಟಿ ಆಗ್ಯಾವ ಅಂತೇಳಿ ಭಾಳ ಖುಷಿ ರೀ. ನೋಡಿರಿ, ಈಗೆಲ್ಲನೂ ತಗೊಂಬಿಡೋಣ ರೀ. ನೋಡಿರಿ, ವೆರಿ ಟೇಸ್ಟಿ ಮತ್ತು ಟೇಸ್ಟಿನೂ ಜ್ಯೂಸಿ ಆದಂತಹ ಚಿಕನ್ ಕಬಾಬ್ ರೆಡಿ ಐತ್ರಿ. ನೀವು ಒಂದು ಸಾರಿ ಮನೆಯೊಳಗೆ ಮಾಡಿಕೊಡ್ರಿ. ಮಾಡಿ ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ ಭಾಳ ಇಷ್ಟ ಆಗ್ತಾವ್ರಿ. ಚಿಕನ್ ಕಬಾಬ್ ಇಷ್ಟು ಟೇಸ್ಟಿಯಾಗಿತ್ತಂದ್ರೆ ನನಗೂ ಭಾಳ ಇಷ್ಟ ಆದವು ರೀ. ನೀವು ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗಿತ್ತು ಅಂಥೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು. ಬಾಯ್.